ಯಾವ್ದಾದ್ರು ಹೊಸ ಕೆಲಸನ ಶುರು ಮಾಡ್ಬೇಕಾದ್ರೆ ಶುಭ ಮುಹೂರ್ತದಲ್ಲಿ ಶುರು ಮಾಡಬೇಕು, ಶುಭ ವಿಚಾರದೊಂದಿಗೆ ಶುರು ಮಾಡಬೇಕು ಅನ್ನೋದು ನಮ್ಮ ವಾಡಿಕೆ. ಸೊ ನಾವು ಇನ್ಫೋ8 ಹೊನ್ನೋಡಿ ಶುರು ಮಾಡಬೇಕು ಅಂತ ಅನ್ಕೊಂಡಾಗ ನಮಗ್ ಸಿಕ್ಕಿದ್ದು ಶ್ರೀಚಕ್ರ. ಶ್ರೀಚಕ್ರ ಅನಾಟಮಿ ಹೇಗಿದೆ ಅಂದ್ರೆ ಅದ್ರ ಸ್ಟ್ರಕ್ಚರ್ ಹೇಗಿದೆ, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಶುರು ಮಾಡೋದ್ರ ಜೊತೆಗೆ ಇನ್ಫೋ8 ಹೊನ್ನೋಡಿಯ ಕಾರ್ಯಕ್ರಮನ ಶುರು ಮಾಡಬೇಕು ಅಂತ ಅನ್ಕೊಂಡ್ವಿ. ಸೊ ವೆಲ್ಕಮ್ ಟು ಇನ್ಫೋ8 ಹೊನ್ನೋಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಶ್ರೀಚಕ್ರದ ಮಹತ್ವ ತಿಳಿಯಲಿದೆ. ಇನ್ಫೋ8 ಹೊನ್ನೋಡಿನಲ್ಲಿ ನಮ್ಮ ಜೊತೆ ಇದ್ದಾರೆ ದೀಪ್ತಿ ಎಂ ಪಂಡಿತ್ ಅವರು ಶ್ರೀಚಕ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಅವ್ರನ್ನ ಬರ್ಮಾಡ್ಕೊಳ್ಳೋಣ ಬನ್ನಿ. ವೆಲ್ಕಮ್ ಟು ಇನ್ಫೋ8 ಹೊನ್ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ದೀಪ್ತಿ ಹೇಳಿ, ನಮ್ಗೆ ಶ್ರೀಚಕ್ರದ ಬಗ್ಗೆ ತಿಳ್ಕೋಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಸೊ ಶ್ರೀಚಕ್ರನ ನಮ್ಗೆ ಇಲ್ಲ ನಮ್ಮಂತ ಮಾನವರಿಗೆ ತಂದ್ಕೊಟ್ಟಿದ್ದು ಒಬ್ಬ ಮಹಾಪುರುಷ. ಅವರು ಶಂಕರಾಚಾರ್ಯರು. ಅವ್ರನ್ನ ನಾನೊಂದು ಶ್ಲೋಕ ರೂಪದಲ್ಲಿ ನೆನೆಸಿ ಮುಂದುವರಿಸಿದ್ರೆ ಇದಕ್ಕೆ ಕೊಡುವಂತ ಮರ್ಯಾದೆ ಅಂತ ನನ್ನ ಅಭಿಪ್ರಾಯ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷಕತಂ ವಂದೇ ಭಗವಂತ ಪುನಃ ಪುನಃ. ಅಂದ್ರೆ ಅವರು ವೇದ ಉಪನಿಷತ್ಗಳನ್ನೆಲ್ಲ ನಮ್ಮಂತವ್ರಿಗೆ ಒಂದು ಜೀವನ ನಡ್ಸಕ್ಕೆ ಹೇಗೆ ಇರಬೇಕು, ಒಂದು ಜೀವನ ಸಾರ್ಥಕತೆ ಹೇಗಾಗ್ಬೇಕು ಅಂತ ಹೇಳಕ್ಕೆ ಅವ್ರದೇ ಆದ ಸೂತ್ರಗಳನ್ನ ಬರೆದು. ಸೂತ್ರ ಇಸ್ ನಥಿಂಗ್ ಬಟ್ ವಾಟ್ ಅ ಗೈಡ್ ಲೈನ್ಸ್, ರೈಟ್? ಸೊ ಇದನ್ನ ಕೂಡ ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮ ಅಂತದ್ರಲ್ಲಿ ಕ್ರಿಪ್ಟಿಕ್ ನೋಟ್ಸ್ ತರ ಇಟ್ಟಿದ್ದಾರೆ. ಆ ಕ್ರಿಪ್ಟಿಕ್ ನೋಟ್ಸ್ ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಒಳಗಡೆಯಿಂದ ಟ್ರಾನ್ಸ್ಫಾರ್ಮ್ ಆಗ್ಬೇಕು. ಇಲ್ಲಾಂದ್ರೆ ಅದನ್ನ ರಿಲೇಟು ಸಹ ಮಾಡ್ಕೊಳ್ಳಾಗ ಇಟ್ ಬಿ ಜಸ್ಟ್ ವರ್ಡ್ಸ್, ಸೆಟ್ ಆಫ್ ವರ್ಡ್ಸ್ ಅಂಡ್ ಯು ಕ್ಯಾನ್ ಡಿಕೋಡ್ ಮೀನಿಂಗ್ ಅಂಡ್ ಎವ್ರಿಥಿಂಗ್. ಬಟ್ ಇಫ್ ಯು ಹ್ಯಾವ್ ಟು ಅಪ್ಲೈ, ಅದನ್ನ ಅಪ್ಲೈ ಮಾಡ್ಬೇಕಂದ್ರೆ ನಮ್ಮ ಒಳಗಿನ ಆಗ್ಬೇಕಾಗಂತ ಟ್ರಾನ್ಸ್ಫಾರ್ಮೇಶನ್, ಆ ಟ್ರಾನ್ಸ್ಫಾರ್ಮೇಶನ್ ಹೆಂಗಾಗ್ಬೇಕು ಅಂತ ಶ್ರೀಚಕ್ರದ ಮೂಲಕ ಹೇಳಿದ್ದಾರೆ. ನಂಗೆ ಹೇಳಿ, ಏನ್ ಓದಿದ್ದೀರಾ ನೀವು? ನೀವ್ ನಂಬ್ತಿರೋ, ಐ ಹ್ಯಾವ್ ಮೈ ಮಾಸ್ಟರ್ಸ್ ಡಿಗ್ರಿ ಇನ್ ಸೈಕಾಲಜಿ. ಅಂಡ್ ಹೌ ಕಮ್ ಟುವರ್ಡ್ಸ್ ಶ್ರೀಚಕ್ರ? ಏನಾಯ್ತು, ನಮ್ಗೆ ಸೈಕಾಲಜಿ ಹೇಳ್ಕೊಡ್ಬೇಕಾದಾಗ, ನೋ ಅಫೆನ್ಸ್, ವಿ ವೇರ್ ಕಂಪ್ಲೀಟ್ಲಿ ಥಾಟ್ ಅಂದ್ರೆ ಎಲ್ಲಾನು ವೆಸ್ಟರ್ನ್ ಫಿಲಾಸಫಿ. ನಮ್ಗೆ ಸಿಗ್ಮಂಡ್ ಫ್ರಾಯ್ಡ್ ನ ದೇವ್ರ ತರ ಪ್ರೆಸೆಂಟ್ ಮಾಡ್ತಾರೆ, ಲೈಕ್ ಫಾದರ್ ಆಫ್ ಸೈಕಾಲಜಿ ಅಂತ. ದೆನ್ ಕಮ್ಸ್ ಮೈ ಇಹಲೋಕದ ಗುರು, ಡಾಕ್ಟರ್ ಆಶಾ. ಶಿ ಕಮ್ಸ್ ಹಿಯರ್ ಅಂಡ್ ಶಿ ಇಸ್ ಟಾಕಿಂಗ್ ಅಂಡ್ ನನ್ನ ಒಳಗಿನ ಟ್ರಾನ್ಸ್ಫಾರ್ಮ್ ಆಗೋವರೆಗೂ ವಾಟ್ ಎವರ್ ಶಿ ವಾಸ್ ಸೇಯಿಂಗ್ ಐ ಯೂಸ್ ಟು ಆರ್ಗ್ಯೂ ವಿತ್ ಹರ್. ನಾನು ಇಲ್ಲ ಆಶಾಮ, ಇದು ಹಂಗೆ, ಇದು ಹಿಂಗೆ. ಐ ಕಾಲ್ ಹರ್ ಆಶಾಮ ಬಿಕಾಸ್ ಆಫ್ ದ ರೆಸ್ಪೆಕ್ಟ್ ಐ ಗಿವ್ ಹರ್. ಅಂಡ್ ನಾವು ವೆನ್ ಐ ಸ್ಟಾರ್ಟೆಡ್ ಟ್ರಾನ್ಸ್ಫಾರ್ಮಿಂಗ್, ನನ್ನ ಒಳಗಡೆಯಿಂದ ಟ್ರಾನ್ಸ್ಫಾರ್ಮ್ ಮಾಡಬೇಕಾದಾಗ ನಾನು ಕಲ್ತಿದ್ದ ಸೈಕಾಲಜಿನಲ್ಲೂ ನಮ್ಮ ಲೈಫಲ್ಲಿ ತುಂಬ ಗ್ಯಾಪ್ಸ್ ಇದೆ. ಆ ಗ್ಯಾಪ್ಸ್ ನ ಫಿಲ್ ಮಾಡ್ತಾ ಇರೋದೇ ವೇದಾಂತ ಪರ್ಸ್ಪೆಕ್ಟಿವ್ ಆಫ್ ಸೈಕಾಲಜಿ. ಅಂದ್ರೆ ನೀವು ಹೇಳೋದು ಈ ಟೆಕ್ಸ್ಚುವಲ್ ಆಗಿ ಅಥವಾ ಅಕಾಡೆಮಿಕ್ ಆಗಿ ನಾವೇನು ಸೈಕಾಲಜಿನ ಕಲ್ತ್ಕೋತೀವಿ ಅದನ್ನ ನಮ್ಮ ಲೈಫ್ ಸ್ಟೈಲ್ಗೆ ಇಂಪ್ಲಿಮೆಂಟ್ ಮಾಡಕ್ ಹೋದಾಗ ಯು ಫೀಲ್ ದಟ್ ಗ್ಯಾಪ್. ಅದೊಂದ್ರ ಬ್ರಿಡ್ಜಿಂಗ್ ಇರುತ್ತೆ. ಇವಾಗ ಥಾಟ್ಸ್ ಹೆಂಗ್ ಹುಟ್ಟತ್ತೆ ಅಂತ ಹೇಳಿದಾರೆ. ಯಾಕೆ ಹುಟ್ಟತ್ತೆ ಗೊತ್ತಿಲ್ಲ, ಎಲ್ಲಿಂದ ಹುಟ್ಟತ್ತೆ ಗೊತ್ತಿಲ್ಲ. ವೇದಾಂತದಲ್ಲಿ ಅಲ್ಲಿದೆ. ಒಂದೊಂದು ಪುರಾಣದಲ್ಲಿ ಕತೆ ಮೂಲಕ ಇದೆ. ಇವಾಗ ನಿಮ್ ಕತೆ ಇಷ್ಟ ಆಗತ್ತಾ, ಪುರಾಣ ಓದಿ. ಕತೆ ಮೀರ್ಬೇಕಾ, ಉಪನಿಷತ್ಸ್ ನೋಡಿ. ಉಪನಿಷತ್ತು ಮೀರ್ಬೇಕಾ, ವೇದಗಳನ್ನ ಓದಿ. ಇಷ್ಟು ಮಾಡರ್ನ್ ಆಗಿ ಕಾಣಿಸೋ ಹುಡುಗಿ ನೀವು ಉಪನಿಷತ್ ಓದಿ, ವೇದ ಓದಿ. ನಾನ್ ಪುರಾಣಗಳು ಓದೋದು. ನಂಗೆ ವೇದ ಉಪನಿಷತ್ ಇನ್ನ ಆ ಲೆವೆಲ್ ವರ್ಗು ಹೋಗೇ ಇಲ್ಲ. ಪುರಾಣ ಇಸ್ ಕತೆ. ಶಿವಪುರಾಣ ಅಂದ್ರೆ ಶಿವನ್ ಕತೆ. ಆದ್ರೆ ಎಲ್ಲ ಕತೆಗಳಲ್ಲೂ ಒಂದೊಂದು ಕ್ಯಾರೆಕ್ಟರ್ಸ್ ಅಂತೀವಲ್ಲ, ಇವಾಗ ಶಿವ ಅಂತಂದ್ರೆ ನಾವು ದೇವ್ರ ತರ ನೋಡ್ತೀವಿ. ಪುರಾಣದಲ್ಲಿ ಅವ್ರನ್ನ ಅರ್ಥ ಮಾಡ್ಕೋಬೇಕಂದ್ರೆ ಕಾನ್ಶಿಯಸ್ ಅಂತ ನೋಡ್ಕೋಬೇಕು. ಸ್ಕಂದ ಅಂತ ನೋಡ್ತೀವಿ. ಸ್ಕಂದ ಅಂದ್ರೆ ಅಗೇನ್ ದೇವ್ರ ತರ ನೋಡ್ತೀವಿ. ಬಟ್ ಅದನ್ನ ಸಿಂಬಾಲಿಕ್ ಆಗಿ ನೋಡ್ಬೇಕಂದ್ರೆ ಸ್ಕಂದ ಇಸ್ ಅ ಎಪಿಟೋಮ್ ಆಫ್ ಕರೇಜ್. ಸೊ ಒಂದೊಂದು ಆಟ್ರಿಬ್ಯೂಟ್ಸ್ಗೂ ನಮಗೆ ಒಂದೊಂದು ದೇವ್ರನ್ನ ಹುಟ್ಟಿಸಿದ್ದಾರೆ. ಇವಾಗ ನಾವು ಆಂಜನೇಯ, ಹನುಮಂತ ಅಂತ ನೋಡ್ತೀವಲ್ಲ, ಹಿ ಈಸ್ ಅ ಪರ್ಸಾನಿಫಿಕೇಶನ್ ಆಫ್ ಮೈಂಡ್ಫುಲ್ನೆಸ್. ವಿ ಆಲ್ ಟಾಕ್ ಅಬೌಟ್ ಮೈಂಡ್ಫುಲ್ನೆಸ್, ಮೆಡಿಟೇಟ್ ಮಾಡಿ, ಹಂಗ್ ಮಾಡಿ. ಹೌ ಆಂಜನೇಯನ್ ತರ ಬದುಕಕ್ ಟ್ರೈ ಮಾಡಿ. ಕಂಪ್ಲೀಟ್ ಡಿವೋಷನ್, ಕಂಪ್ಲೀಟ್ ಡೆಡಿಕೇಶನ್, ಹ್ಯೂಮಿಲಿಟಿ ವಿತ್ ಸ್ಟ್ರೆಂತ್. ನಮಗ್ ಸ್ಟ್ರೆಂತ್ ಒಂಚೂರು ಬಂದ್ಬಿಟ್ರೆ ಈಗೋ ಇಲ್ಲಿರುತ್ತೆ. ಕರೆಕ್ಟ್. ಸೊ ಪುರಾಣ ಅಂದ್ರೆ ಕತೆ. ಬಟ್ ಆ ಕತೆನ ನಾವು ಅಳವಡಿಸ್ಕೋಬೇಕಂದ್ರೆ ಅದ್ರಲ್ಲಿರೋ ಒಳ ಅರ್ಥನ ಅರ್ಥ ಮಾಡ್ಕೋಬೇಕು. ಶ್ರೀಚಕ್ರಕ್ಕೂ ಒಂದ್ ಕತೆ ಕಟ್ಟಿದ್ರು.
ಅಂದ್ರೆ ನಮ್ಗೆ ಎಲ್ಲಾ ಕಡೆ ಹರಡಿರುವಂತ ಕತೆ ಶಂಕರಾಚಾರ್ಯರು ಅಮ್ಮನವ್ರ ಜೊತೆ ಪಗಡೆ ಆಟ ಆಡಿದಾಗ ಬಿಡಿಸಿದಂತ ರಂಗೋಲೆ ಇದು ಅಂತ. ಅಂದ್ರೆ ಒಂದೊಂದ್ ಕಾಯಿನು ಮೂವ್ ಮಾಡಿದಾಗ ಒಂದೊಂದ್ ಇದ್ ಮಾಡಿ ಒಂದು ಶ್ರೀಚಕ್ರ ಶಿವಶಕ್ತಿಯ ಸಮ್ಮಿಲನದ್ದು ಇದ್ ಮಾಡಿದ್ರು. ಇಲ್ಲಿ ಶಿವ ಶಕ್ತಿ ಅಂದ್ರೆ ನಾವು ಶಿವ ಪಾರ್ವತಿ ಅಂತ ಈಕ್ವೇಟ್ ಮಾಡ್ಕೊಂತೀವಿ. ಅದನ್ನ ನಾವು ಕಾನ್ಶಿಯಸ್ ಅಂಡ್ ಎನರ್ಜಿ ಅಂತ ನೋಡ್ಕೋಬೇಕು. ಎನರ್ಜಿ ಕೆನಾಟ್ ಫಂಕ್ಷನ್ ಇನ್ ಅ ರೈಟ್ ಡೈರೆಕ್ಷನ್ ವಿತೌಟ್ ಕಾನ್ಶಿಯಸ್ನೆಸ್. Okay. Right? So for consciousness to exist we need energy, and that is the Sri Chakra we are talking about. ಸೊ ಈ ಶ್ರೀ ಚಕ್ರ ಏನಿದೆ ಅದು ಲಲಿತಾ ಸಹಸ್ರನಾಮದ ಡಯಾಗ್ರಾಮ್ಯಾಟಿಕ್ ಫಾರ್ಮ್ ಅಂತ ಹೇಳ್ತಾರೆ, ನಿಜಾನ? ಅಂದ್ರೆ ಅದಕ್ಕೆ ಅಂತಾನೆ ಒಂದು ಶ್ಲೋಕ ರೂಪದಲ್ಲಿ ಅದರಲ್ಲಿ ಏನೇನು ಜೊಮೆಟ್ರಿಕಲ್ ಆಸ್ಪೆಕ್ಟ್ಸ್ ಇದೆ ಅಂತ ಒಂದು ಶ್ಲೋಕ ರೂಪದಲ್ಲೇ ಹೇಳಿದ್ದಾರೆ. ಬಿಂದು ತ್ರಿಕೋಣ ವಸುಕೋಣ ದಸಾರ ಯುಗ್ಮ ಮನ್ವಾಸ್ರ ನಾಗದಳ ಸಂಯುತ ಷೋಡಸಾರಾಂ ವೃತ್ತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರಮೇತ ದುದಿತಂ ಪರದೇವತಾಯಾಹ ಅಂತಿದೆ. ಅಂದ್ರೆ ಇಲ್ಲಿ ಬಿಂದು, ತ್ರಿಕೋಣ, ಟ್ರಯಾಂಗಲ್ಸ್, ವಸುಕೋಣ, ಇನ್ನರ್ ಸರ್ಕಲ್, ಆಯ್ತಾ? ಆಮೇಲೆ ಏನ್ ಹೇಳ್ತಾರೆ, ಷೋಡಸಾರಾಮ್ ಅಂತಿದೆ, 16 ಪೆಟಲ್ಸ್. ಧರಣಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇಟ್ ನೀಡ್ಸ್ ಟು ಬಿ ಫೌಂಡೇಶನ್, ಅಂದ್ರೆ ಗ್ರೌಂಡೆಡ್. ಇಟ್ಸ್ ಗ್ರೌಂಡೆಡ್. ನೀವ್ ಎಲ್ಲೇ ನೋಡಿದ್ರು ಮೇರು ಚಕ್ರದಲ್ಲಿರುತ್ತೆ, ಇಲ್ಲದ್ರೆ ಕಲ್ಲ ಮೇಲೆ ಕೆತ್ತಿದಂಗಿರುತ್ತೆ, ಯಾವಾಗ್ಲೂ ಭೂಸ್ಪರ್ಶ ಆಗಿರುತ್ತೆ. ದಟ್ ಇಸ್ ದ ಫಂಕ್ಷನಾಲಿಟಿ. ಫಾರ್ ಶ್ರೀ ಚಕ್ರ ಟು ಬಿ ಫಂಕ್ಷನಲ್ ವಿ ನೀಡ್ ದ ಕಾಂಟ್ಯಾಕ್ಟ್ ಆಫ್ ಧರಣಿ. ಧರಣಿ ಅಂದ್ರೆ ಏನಿಲ್ಲಿ ಅರ್ತ್ ಅಂತ ನಾವ್ ತಗೊಂತೀವಿ, ಬಟ್ ಇಟ್ ಇಸ್ ಭುವನೇಶ್ವರಿ ಮಂಡಲ ಅಂತಾನೂ ಕರೀತಾರೆ ಶ್ರೀಚಕ್ರ. ಭುವನೇಶ್ವರಿ ಮಂಡಲ ಅಂದ್ರೆ ಶ್ರೀಚಕ್ರದ ಫಂಕ್ಷನಾಲಿಟಿ ಕಮ್ಸ್ ಫ್ರಮ್ ಭುವನ. ಫಾರ್ ದ ಯೂನಿವರ್ಸ್ ಇಟ್ಸ್ ಎ ಯೂನಿವರ್ಸಲ್ ಮಂಡಲ. ಆಯ್ತಾ? ಆಮೇಲೆ ಏನಂತಾರೆ, ಧರಣಿ ಅಂಡ್ ದಿಸ್ ಇಸ್ ದ ದ್ವಾರಗಳು, ಚತುರ್ದ್ವಾರ. ಸೊ ಇಟ್ ಇಸ್ ಅ ಜಿಯೋಮೆಟ್ರಿಕಲಿ ಸಿಮೆಟ್ರಿಕಲ್ ಅಂಡ್ ವೆರಿ ಪ್ರಪೋರ್ಷನೇಟ್ ಡ್ರಾಯಿಂಗ್. ಇದಕ್ಕೆ ಒಂದು ಕತೆ ಸಹ ಇದೆ. ಅಂಡ್ ಇಟ್ ಇಸ್, ಯು ಬಿಲೀವ್ ಇಟ್ ಆರ್ ನಾಟ್, ಇಸ್ ನಾಟ್ ಬೇಸ್ಡ್ ಆನ್ ಇಂಡಿಯಾ. Can you guess the country or continent where the story I'm telling about? No. It's in Iowa. Okay. Yeah. So in 1990, what happened? Bill Harrington anta. Okay. It's, you can go and check for the documentary also. The mystery, Shri Yantra, the mystery field, mystery anta ಒಂದು documentary ಇದೆ. ಏನಾಗಿತ್ತಲ್ಲಿ, all of a sudden when American Air Force ಯಾರು ಅದು ಬರ್ಡ್ ಐ ವ್ಯೂ ತಗೊಂಡಾಗ they saw a huge geometrically symmetrical drawing. They don't know it is Sri Chakra. ಎಲ್ಲ ಅದನ್ನ ಗವರ್ಮೆಂಟ್ ಪ್ರಾಜೆಕ್ಟ್ ಅಂದ್ರು. ಅಂಡ್ ಅಮೆರಿಕನ್ಸ್ ಆರ್ ಅಬ್ಸೆಸ್ಡ್ ವಿತ್ ಏಲಿಯನ್ಸ್, ದೇ ಸೇ ಇಟ್ ವಾಸ್ ಏಲಿಯನ್ ಆಕ್ಟ್ ಅಂದ್ರು. ಆಮೇಲೆ ಬಿಲ್ ಹ್ಯಾರಿಂಗ್ಟನ್ ಅಂಡ್ ಹಿಸ್ ಟೀಮ್ ದೇ ಕೇಮ್ ಅಂಡ್ ಟೋಲ್ಡ್ ದಿಸ್ ಇಸ್ ಶ್ರೀ ಯಂತ್ರ. ಬ್ಯೂಟಿಫುಲ್. 1990 ಆಗಿರೋಂಥದ್ದು. ವೈ ದೇ ವರ್ ವೆರಿ ಇಂಟ್ರಿಗ್ಡ್ ಅಂದ್ರೆ ತುಂಬಾ ಕಷ್ಟ ಜಿಯೋಮೆಟ್ರಿಕಲಿ ಅಲೈನ್ಡ್ ಆಗಿರೋಂತ ಡ್ರಾಯಿಂಗ್ಸ್ ಸಿಗೋದು. ಅಂಡ್ ಆವಾಗಿನ ಮಂಡಲ ವಾಸ್ ನಾಟ್ ಟ್ರೆಂಡಿಂಗ್ ಟಾಪಿಕ್. ಯಂತ್ರಗಳು ವಾಸ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ದೇವ್ರ ಮನೆ. ಕರೆಕ್ಟ್. ಇವಾಗ ವಿ ಆರ್ ಕಾನ್ವರ್ಸಿಂಗ್ ಯಂತ್ರ ಅಂದ್ರೆ ಹಂಗಿರುತ್ತೆ, ಅದು ಇದು ಅದು ಕಾಮನ್ ಮಾನಕ್ ತಗೊಂಡ್ ಬರಬಹುದು ಅನ್ನೋದು ಕೂಡ ನಮಗ್ ಗೊತ್ತಿರ್ಲಿಲ್ಲ. ಅಂಡ್ ಎಲ್ಲಾರು ಅದನ್ನ ಆರಾಧಿಸ್ಬೋದು ಅಂತಾನು ಗೊತ್ತಿರ್ಲಿಲ್ಲ ಅಲ್ವಾ. ದೇ ಮೇಡ್ ಇಟ್ ಇನ್ ಅಮೆರಿಕಾ ಸೇಯಿಂಗ್ ದಟ್ ದಿಸ್ ಇಸ್ ಅ ಜಿಯೋಮೆಟ್ರಿಕಲ್ ಡ್ರಾಯಿಂಗ್ ಅಂತ. ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಕನ್ಸ್ಟ್ರಕ್ಷನ್ ಆಫ್ ಶ್ರೀ ಚಕ್ರ ಅಂತ ನೋಡಿ, ಯು ಗೆಟ್ ಮಲ್ಟಿಪಲ್ ಫಾರಿನರ್ಸ್ ಟ್ರೈಯಿಂಗ್ ಟು ಟೀಚ್ ಇಂಡಿಯನ್ಸ್ ಹೌ ಟು ಡ್ರಾ ಶ್ರೀ ಚಕ್ರ. ಸೊ ಇಟ್ ಈಸ್ ಯೂನಿವರ್ಸಲ್ ಇನ್ ನೇಚರ್. ಅಂದ್ರೆ ಅದನ್ನ ನಾವು ಒಂದು ರಿಲಿಜಿಯಸ್ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ಕೊಂಡ್ರೆ ಅದು ನಮ್ಗೆ ದೈವ. ಬಟ್ ಆನ್ ಅ ಟ್ರಾವೆಲಿಂಗ್, ಲರ್ನಿಂಗ್, ಎವಲ್ಯೂಷನ್, ಟ್ರಾನ್ಸ್ಫಾರ್ಮೇಶನ್ ಅಂತ ನೋಡಿದ್ರೆ ಇಟ್ ಈಸ್ ಲಿಮಿಟ್ಲೆಸ್. ಬ್ಯೂಟಿಫುಲ್. ರೈಟ್? ನಾವು ನಮ್ಮ ಆಲೋಚನೆಗಳಲ್ಲಿ ಅದನ್ನ ಲಿಮಿಟ್ ಮಾಡ್ತಾ ಇದೀವಿ. ಅಂದ್ರೆ ಒಂದು ಕೋಣೆಗೆ ಲಿಮಿಟ್ ಮಾಡ್ತಾ ಇದೀವಿ, ಒಂದು ಫ್ರೇಮ್ಗೆ ಲಿಮಿಟ್ ಮಾಡ್ತಾ ಇದೀವಿ. ನೀವು ಇಂಡಿಯಾನಲ್ಲಿ ಎಲ್ಲೆಲ್ಲಿ ಹೋಗ್ತಿರೋ ಗೊತ್ತಿಲ್ಲದೆ ಇರೋ ಸ್ಥಳದಲ್ಲೆಲ್ಲಾನು ನಿಮಗೆ ಗೊತ್ತಾ ಶ್ರೀಚಕ್ರ. ವಿ ಆರ್ ಫ್ರಮ್ ಬ್ಯಾಂಗ್ಳೂರ್, ಚಿಂತಾಮಣಿ ಇಟ್ಸ್ ನಾಟ್ ಫಾರ್. ಹೌ ಮೆನಿ ಆಫ್ ಅಸ್ ಹ್ಯಾವ್ ಗಾನ್ ಟು ಆನೆಗುಂಡಿ ಈಶ್ವರ ಲಿಂಗ ವಿಚ್ ಹ್ಯಾಸ್ ಶ್ರೀಚಕ್ರ ಕಾರ್ವ್ಡ್ ಆನ್ ಲಿಂಗ.
ತಲೆ ಮೇಲೆ ಲೈಕ್ ಅದು ಈ ಲಿಂಗ ರೂಪದ ಮೇಲಲ್ಲಿ ಶ್ರೀಚಕ್ರ ಕಾರ್ಯವಾಗಿದೆ. ಸೊ ಶಿವಶಕ್ತಿ ಅಂತಂದ್ರೆ ಇಲ್ಲಿ ನಾವು ಶಿವನ ಆಕಾರದಲ್ಲಿ, ಶಕ್ತಿ ಆಕಾರದಲ್ಲಿ, ಅರ್ಧನಾರೀಶ್ವರ ಎಲ್ಲ ಯೋಚನೆ ಮಾಡ್ತೀವಿ. ಇಲ್ಲಿ ಇದನ್ನ ನಾವು ನೋಡ್ಬೇಕಾದಾಗ ಕಾನ್ಶಿಯಸ್ ಅಂಡ್ ಎನರ್ಜಿ ಅಂತ ನೋಡ್ಬೇಕು. Conscious is always upward movement, the upward triangles which you can see. So here conscious is Shiva. Okay. Shakti is energy, the prakriti, okay, the downward movement. Okay. ಅದರದ್ದು ಸಮ್ಮಿಲನ. ಒಂದೇ ಒಂದು ಎಕ್ಸ್ಟ್ರಾ ಇರೋದು ದಟ್ ಈಸ್ ಆಲ್ಸೋ ಡೌನ್ವರ್ಡ್ ಮೂಮೆಂಟ್. ಅಂದ್ರೆ ವಿ ನೀಡ್ ದಟ್ ಎನರ್ಜಿ ಟು ಸ್ಟೇ ಗ್ರೌಂಡೆಡ್. ಏನಾಗ್ತೀವಿ, ಕಾನ್ಶಿಯಸ್ ಅಲ್ಲೇ ಇಳ್ಕೊಂಡು ಹೋದ್ರೆ ಶಿವನ್ ತರ ವಿ ಬಿಕಮ್ ವೆರಿ ಡಿಟ್ಯಾಚ್ಡ್. ಏನೋ ಸಮಾಧಿ ಸ್ಥಿತಿಗೆ ಹೋಗೋದು ತುಂಬಾ ಈಸಿ, ಬಟ್ ಟು ಬಿ ವೆರಿ ಫ್ರಾಂಕ್ ಸರ್ವೈವಲ್ ಆಗಲ್ಲ, ರೈಟ್? ಸೊ ಅದಕ್ಕೆ ಶಿವಶಕ್ತಿ ಸಮ್ಮೇಳನ ಇಸ್ ದಟ್ ದ ಚಕ್ರ. ನೀವು ಬರಿಬೇಕಾದಾಗ್ಲೂ ಎಲ್ಲ, ಇವಾಗ ನೀವು ಬರೆಯಕ್ ಕಲಿಬೇಕಾದಾಗ್ಲೂ ಈಕ್ವಲ್ ಟೈಮ್ ಅಲ್ಲಿ ಒಂದ್ ಅಪ್ವರ್ಡ್ ಸ್ಟ್ರೋಕ್ ಇದ್ರೆ ಒಂದ್ ಡೌನ್ವರ್ಡ್ ಸ್ಟ್ರೋಕ್ ಇರುತ್ತೆ. ಅಪ್ವರ್ಡ್ ಸ್ಟ್ರೋಕ್ ಇದ್ರೆ ಡ್ರಾ ಮಾಡ್ಬೇಕಾದಾಗ್ಲೂ ಒಂದು ಮೇಲ್ಗಡೆ ಹಿಂಗ್ ಹಾಕಿದ್ರೆ ಅದ್ರದ್ದು ಕೌಂಟರ್ ಪಾರ್ಟ್ ಕೆಳಗಡೆ ಬಂದೇ ಬರ್ಬೇಕು. ಇಲ್ಲದ್ರೆ ನೀವು ಶ್ರೀಚಕ್ರ ಎಂತ ಆರ್ಟಿಸ್ಟ್ ಕೈಲೂ ಬಿಡ್ಸಕ್ಕಾಗಲ್ಲ ಇಫ್ ಯು ಡೋಂಟ್ ಫಾಲೋ ದ್ಯಾಟ್. ಎಸ್, ಸೊ ದ್ಯಾಟ್ ಈಸ್ ಶಿವಶಕ್ತಿ ಸಮ್ಮಿಲನ. ಅಂದ್ರೆ ಇಟ್ಸ್ ದ ಅಮಾಲ್ಗಮೇಷನ್ ಆಫ್ ಕಾನ್ಶಿಯಸ್ನೆಸ್ ಅಂಡ್ ಎನರ್ಜಿ. ಅದು ಆ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಕಾನ್ಶಿಯಸ್ನೆಸ್ ಇಸ್ ಅಪ್ವರ್ಡ್ ಮೂವ್ಮೆಂಟ್ ಎನರ್ಜಿ ವಿಚ್ ಇಸ್ ಫಾರ್ ಆರ್ ಇಂಟರ್ನಲ್ ಗ್ರೋತ್. ಮೇಲೆ 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 ಗ್ರೋಯಿಂಗ್ ಇಂಟೆಲೆಕ್ಚುಲಿ. ಡೌನ್ವರ್ಡ್ ಮೂವ್ಮೆಂಟ್ ಗ್ರೋತ್ ಗ್ರೌಂಡೆಡ್ ಎನರ್ಜಿ. ಎಷ್ಟು ಮೇಲ್ ಹೋಗ್ಬೇಕಂದ್ರೆ ಅಷ್ಟು ಕೆಳಗಡೆ ಹೋಗಿರ್ಬೇಕು. ಈಗ ಒಂದ್ ಮರನೇ ನಾವ್ ಅರ್ಥ ಮಾಡ್ಕೋಬೇಕಂದ್ರೆ ಅದ್ರದ್ದು ಉದ್ದ ಬೆಳಿಬೇಕಂದ್ರೆ ಈಕ್ವಲ್ ಪಾರ್ಟ್ ಬೇರೆ ಕೆಳಗಡೆ ಊರಿರುತ್ತೆ. ಕರೆಕ್ಟ್. ಅದರದೇ ಇಲ್ಲೂ ನಾವು ನೋಡ್ಬೋದು. See how beautiful it is. So that is what is all about ಶಿವಶಕ್ತಿಯ ಸಮ್ಮಿಲನ ಅಂತ ಅನ್ನೋದು. ಈಗ ನಾವು ಶ್ರೀಚಕ್ರನ ಕೆತ್ತುವಾಗ ಅಥವಾ ಡ್ರಾ ಮಾಡುವಾಗ ನಾವು ಸಾಮಾನ್ಯವಾಗಿ ಇದನ್ನ ಕಾಪರ್ ಫಾಯಿಲ್ ಅಲ್ಲಿ ನೋಡ್ತೀವಿ ಅಥವಾ ಕಲ್ಲಿನ ಮೇಲೆ ನೋಡ್ತೀವಿ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು? ಸಿ, ಕಾಪರ್ ಏನಕ್ಕೆ ಅಂದ್ರೆ ಕಾಪರ್ ಇಸ್ ದ ಗುಡ್ ಕಂಡಕ್ಟರ್ ಆಫ್ ಎನರ್ಜಿ. ವೆನ್ ಯು ಆರ್ ಯೂಸಿಂಗ್ ಎನಿ ಯಂತ್ರ ಇಟ್ ಕ್ಯಾರೀಸ್ ಇಟ್ಸ್ ಎನರ್ಜಿ ಅಲ್ವಾ. ಅದನ್ನ ನಾವು ರಿಫ್ಲೆಕ್ಟ್ ಮಾಡಬೇಕು ಅಥವಾ ಅದು ಪಸರಿಸ್ಬೇಕಂದ್ರೆ ಇಟ್ ವಾಂಟ್ಸ್ ದಟ್ ಗುಡ್ ಕಂಡಕ್ಷನ್. ಇಫ್ ನಾಟ್ ಇಟ್ ವಿಲ್ ಬಿ ಅನದರ್ ಡ್ರಾಯಿಂಗ್. Okay. Alva. So copper ali that is one thing. When you ask about colors, you know, colors also has its own energy in the form of vibrations. Right? Idu there is no good color, bad color, ee color ಬಳಸಬಹುದು, ಆ ಕಲರ್ ಎಲ್ಲ ಕಲರ್ಗೆ ಅದರದೇ ಆದಂತ ಒಂದು ಮೀನಿಂಗ್ ಇರುತ್ತೆ. ಇವಾಗ ಇದ್ರಲ್ಲೇ ನೋಡೋದಾದ್ರೆ we can see pink, we can see violet, we can see red, orange and yellow. Right. ನಾನು ನಿಮ್ಗೆ ಚಕ್ರ ಫಿಲಾಸಫಿನಲ್ಲಿ ಕಲರ್ಸ್ ನ ಐ ವಿಲ್ ಇಂಟ್ರೊಡ್ಯೂಸ್. ಪಿಂಕ್ ಇಸ್ ರೆಡ್ ಪ್ಲಸ್ ವೈಟ್. ರೆಡ್ ಇಸ್ ಮೂಲಾಧಾರ. ಮೂಲಾಧಾರ ಇಸ್ ದ ಫೌಂಡೇಶನ್ ಚಕ್ರ. ಅಂದ್ರೆ ಆ ಮೂಲಾಧಾರ ಇಸ್ ದ ಸರ್ವೈವಲ್ ಚಕ್ರ ದಟ್ ವಿ ಹ್ಯಾವ್ ಅಂಡ್ ದಟ್ ಇಸ್ ವಾಟ್ ಇಸ್ ಬೀಯಿಂಗ್ ಯೂಸ್ಡ್ ಹಿಯರ್. ಇದು ವೈಲೆಟ್. ವೈಲೆಟ್ ಇಸ್ ದ ಕಲರ್ ಆಫ್ ಸಹಸ್ರಾರು. ಸಹಸ್ರಾರು ಚಕ್ರ ಇಸ್ ದ ಚಕ್ರ ದಟ್ ಕನೆಕ್ಟ್ಸ್ ಅಸ್ with the cosmic energy. And if you can see the orange is sacral chakra. Sacral chakra is known as generativity chakra. Thoughts generation irbodu, progressive thoughts irbodu, generativity irbodu. You know, sacral chakra position nodre it's in the region of lower abdomen, womb region. You can see what it signifies. And yellow is Manipura. Manipura is the chakra of intellect. Okay. Right? Reasoning, logical thinking, intellectual understanding Manipura beku. It's an amalgamation of that. This chakra here at this point is the chakra of intellectual transformation. Grounding irbeku, cosmic connection irbeku, productive thought irbeku, then intellectual reasoning irbeku for our internal transformation. If not, we get stuck somewhere. ಎಲ್ಲೋ ಒಂದ್ ಕಡೆ ರಿವಿಸಿಟ್ಗೆ ಹೊಟ್ಟೋಗ್ತೀವಿ. ರಿವಿಸಿಟ್ಗೆ ಹೋಗಿ ರಿಗ್ರೆಟ್ಸ್ಗೆ ಹೋಗ್ತೀವಿ, ಗಿಲ್ಟ್ಗೆ ಹೋಗ್ತೀವಿ. ರಿಫ್ಲೆಕ್ಟ್ ಆಗಲ್ಲ. ರಿಫ್ಲೆಕ್ಟ್ ವಿಲ್ ಆಲ್ವೇಸ್ ಕಮ್ ವಿತ್ ಅನ್ ಔಟ್ಕಮ್. ಅದೇ ಯಾವಾಗ್ಲೂ ಕನ್ಫ್ಯೂಷನ್ ಆಗೋದು ಜನಕ್ಕೆ. ಟ್ರಾನ್ಸ್ಫಾರ್ಮೇಶನ್ಗೆ ಎಷ್ಟೊಂದು ಜನ ವೈ ಆಮ್ ಐ ಫೈಂಡಿಂಗ್ ಇಟ್ ಹಾರ್ಡ್, ವೈ ಆಮ್ ಐ ನಾಟ್ ಏಬಲ್ ಟು ಡೂ ಅಂದ್ರೆ ರಿಫ್ಲೆಕ್ಟ್ ಬದ್ರು ರಿವಿಸಿಟ್ಗೆ ಹೊಟ್ಟೋಗ್ತಾರೆ. ನಾನು ಹಂಗೆ ಮಾಡಿದ್ದೆ. ಮುಂದೆ ಏನು, ಇವಾಗ ಏನ್ ಮಾಡಕ್ ಹೋಗ್ತೀಯಾ? ಅದು ರಿಫ್ಲೆಕ್ಟ್ ಮಾಡಬೇಕು ಅಂದ್ರೆ ವಿ ನೀಡ್ ಆಲ್ ದೀಸ್ ಥಿಂಗ್ಸ್.
And Vishuddhi illa. Vishuddhi is brown. Blue. Blue is for voicing out. You need not voice out. It's an internal transformation. It's a journey within. So don't you see Sri Chakra painted in blue? If you did, that will have a different impact. Okay. You will see. You can see, and you are allowed to see also. But the intention and impact will be different. Yade chakrakadru adru geometrical significance ge color will only add on as an intention. What intention are you giving? What intention are you doing it for? ಈಗ ಅದ್ರ ಬಗ್ಗೆ ಮಾತಾಡ್ತಾ ಎಲ್ಲೋ ಕೇಳಿದ್ ನೆನಪು ದಟ್ ನೀವು ಶ್ರೀಚಕ್ರನ ಮನೆಯ ಒಂದೊಂದು ಕೋಣೆಗಳಲ್ಲಿಟ್ರೆ ಒಂದೊಂದು ಜಾಗದಲ್ಲಿಟ್ರೆ ಒಂದೊಂದ್ ತರ ಇಂಟೆನ್ಷನ್ಸ್. ಸೊ ಎಸ್, ಆಸ್ ಐ ಟೋಲ್ಡ್, ನಾನು ನಿಮ್ಗೆ ಹೇಳ್ದಂಗೆ ಇಟ್ಸ್ ಅ ಚಕ್ರ ಆಫ್ ಅಬಂಡೆನ್ಸ್. ಆದ್ರೆ ಈ ಅಬಂಡೆನ್ಸ್ಗೆ ಡೈರೆಕ್ಷನ್ ಇಲ್ಲ. ಓಕೆ, ವಾಟ್ ಯು ಗಿವ್ 1, ಇಟ್ ಗಿವ್ಸ್ ಯು 10 ಬ್ಯಾಕ್. ಇಫ್ ಯು ಆರ್ ಗಿವಿಂಗ್ ಸ್ಟ್ರೆಸ್, ಇಟ್ ಗಿವ್ಸ್ ಯು 10 ಸ್ಟ್ರೆಸ್ ಬ್ಯಾಕ್. ಓಹೋ, ಓಕೆ. ಹೌ ಯು ಕೀಪ್ ಇಟ್ ವಿಲ್ ಮ್ಯಾಟರ್. ಎಲ್ಲಿ ಇಡ್ತೀರಾ ಅದು ಮ್ಯಾಟರ್ ಆಗತ್ತೆ. ಇದಕ್ ಒಂದ್ಸತಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಇಟ್ ನೀಡ್ಸ್ ಟು ಬಿ ಟೇಕನ್ ಕೇರ್ ಲೈಕ್ ಅ ಬೇಬಿ. ಲೈಕ್ ಹೌ ಯು ಫೀಡ್ ಬೇಬಿ ಎವ್ರಿ ಡೇ, ಇಟ್ ನೀಡ್ಸ್ ಟು ಬಿ ಫೆಡ್ ನೈವೇದ್ಯದ ರೂಪದಲ್ಲಿ. ಅದಕ್ಕೆ ಇಫ್ ಯು ಕೀಪ್ ಇಟ್ ಇನ್ ಕಿಚನ್, ಯು ಶುಡ್ ಕುಕ್ ವಿತ್ ಪಾಸಿಟಿವ್ ಥಾಟ್ಸ್. You should have always a stress-free environment. Imagine keeping it in kitchen and ನೀವು ಬೈಕೊಂಡು ಸ್ಟ್ರೆಸ್ ಅಲ್ಲಿ ಅಡುಗೆ ಮಾಡ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿಲ್ಲ ಅಂತಿದ್ರೆ you eat that food. Okay. Energy would be emitted in that way. 10 times ಸ್ಟ್ರೆಸ್ ಆ್ಯಡ್ ಆಗಿರೋದು ಫುಡ್ಗೆ. ಟೇಸ್ಟ್ ಇರಲ್ಲ, ಅದು ವಾಪಸ್ ಇದನ್ನ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ, ಕಾನ್ಫ್ಲಿಕ್ಟ್ಸ್ ಕ್ರಿಯೇಟ್ ಆಗುತ್ತೆ, ಜಗಳಗಳಾಗತ್ತೆ. ಕರೆಕ್ಟ್. Best place is where you do decision making, living room, conversation, meeting new people. Best place to place this? Yes, place it. Place it as an energizer, not as a divinity form. If you keep it in a divine place, you need to be treating like that as a divine form. In case you have just use it as a wall hang. Yes. Or a showpiece. Yes. But praying is always there. Praying is you are connecting with that. Okay. ಇಟ್ಬಿಟ್ಟು ಮರ್ತ ಹೋಗ್ಬಿಟ್ಟು ಧೂಳ್ ಹಿಡಿಸಿದ್ರೆ ಲೈಫ್ ಧೂಳ್ ಹಿಡಿಯತ್ತೆ. Okay. ಅಲ್ವಾ? ಸೊ ಪ್ರೇಯಿಂಗ್ ಇಸ್ ಅ ಫಾರ್ಮ್ ಆಫ್ ವರ್ಷಿಪಿಂಗ್. ಈಗ ನೀವು ಹೇಳಿದ ಹಾಗೆ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಇಂಟೆನ್ಷನ್ಸ್ಗೆ ನಾವು ಶ್ರೀಚಕ್ರ ಇಡ್ಬೋದು. ಯಾರೋ ಕಾರಲ್ಲಿ ಒಂದು ಶ್ರೀಚಕ್ರದ ಐಡಲ್ ಇಡ್ಬೋದು, ಅಥವಾ ಒಂದು ವಾಲ್ ಹ್ಯಾಂಗ್ ಆಗಿ ಆಫೀಸ್ ಸ್ಪೇಸ್ ನಲ್ಲಿ ಇಡ್ಬೋದು. ಸೊ ನಮ್ಗೊಂದ್ ಮೈಂಡ್ ಸೆಟ್ ಹೇಗ್ ಬೆಳೆಸಿದ್ದಾರೆ ಅಂದ್ರೆ ಶ್ರೀಚಕ್ರ ಮನೇಲಿ ಇತ್ತು ಅಂದ್ರೆ ನೀವು ಪೂಜೆ ಮಾಡ್ಬೇಕು, ಧೂಪ ತೋರಿಸ್ಬೇಕು ಅಂತ. ಸೊ ಇನ್ ಕೇಸ್ ಇವಾಗ ವರ್ಕಿಂಗ್ ಸ್ಪೇಸ್ ನಲ್ಲಿ ಆಗದೆ ಹೋಗ್ಬೋದು, ಅಥವಾ ಟ್ರಾವೆಲಿಂಗ್ ಸ್ಪೇಸ್ ನಲ್ಲಿ ಆಗದೆ ಹೋಗ್ಬೋದು, ಅವಾಗ ಏನು ಎಫೆಕ್ಟ್ ಆಗುತ್ತೆ? ಇದಕ್ಕೆ ಧೂಪ ತೋರ್ಸೋದು ಅಂದ್ರೆ ನೀವ್ ಯಾವ ಇಂಟೆನ್ಷನ್ ಅಲ್ಲಿ ಪೂಜೆ ರೂಪದಲ್ಲಿ ಮಾಡ್ತಾ ಇದ್ದೀರಾ, ಅಥವಾ ನೀವು ಮನೆಗೆಲ್ಲ ಧೂಪ ಹಾಕಿದಾಗ ಅದಕ್ಕೂ ಧೂಪ ಹಾಕ್ತಾ ಇದ್ದೀರಾ, ಅದು ಮ್ಯಾಟರ್ಸ್. ಈಗ ಇಂಟೆನ್ಷನ್ಸ್, ಪವರ್ ಆಫ್ ಇಂಟೆನ್ಷನ್ ಅಂದ್ರೆ ಯಾವಾಗ ಒಂದು ನೀರು ತೀರ್ಥ ಆಗತ್ತೆ ಭಕ್ತಿ ಆಡಾದಾಗ, ಯಾವಾಗ ಒಂದು ಊಟ ಪ್ರಸಾದ ಆಗತ್ತೆ ಭಕ್ತಿ ಆಡಾದಾಗ, ಯಾವಾಗ ಒಬ್ಬ ಮನುಷ್ಯ ಭಕ್ತ ಆಗ್ತಾನೆ ಭಕ್ತಿ ಆಡಾದಾಗ. ಅದೇ ತರ ಭಕ್ತಿಯಿಂದ ಮಾಡ್ತಿರ್ತಾರೆ, ಜಸ್ಟ್ ಲೈಕ್ ಎ ಪ್ರಾಕ್ಟೀಸ್ ಯು ಡೂಯಿಂಗ್. ಓಕೆ, ರೈಟ್. ಈಗ ಇಟ್ ಕ್ಯಾನ್ ಬಿ ಕೆಪ್ಟ್ ಇನ್ ಆಫೀಸ್ ಪ್ಲೇಸಸ್. ಇಟ್ಸ್ ಅ ಚಕ್ರ ಫಾರ್ ಅಬಂಡೆನ್ಸ್. ಶ್ರೀ ಅಂದ್ರೆ ಅಬಂಡೆನ್ಸ್, ಬಟ್ ಹ್ಯಾವ್ ಯು ಫಾರ್ಮ್ಡ್ ಅ ಕನೆಕ್ಷನ್ ವಿತ್ ಇಟ್? ಸುಮ್ನೆ ಇಟ್ಟು ಮರ್ತ ಹೋದ್ರೆ ಅದು ಮರ್ತ ಹೋಗುತ್ತೆ. ಬಟ್ ಐ ಹ್ಯಾವ್ ಫೌಂಡ್ ಪೀಪಲ್, ಕೆಲವರು ಶ್ರೀಚಕ್ರನ್ ಮಾತಾಡಿಸ್ತೀವಿ ಅಂತ ಹೇಳ್ತಾರೆ. ಹೌದು, ಅವ್ರ ಕನೆಕ್ಷನ್ಸ್ ತಗೋತೀವಿ. ಹೌದು. ಫಾರ್ಮಲ್ ಪೂಜೆ ಅಂದ್ರೆ ನಾರ್ಮಲ್ ಆಗಿ ನೀವೇನ್ ಧೂಪ ದೀಪ ನೈವೇದ್ಯ ಆ ಪೂಜೆಗಳು ಮಾಡದೇ ಇರೋರು ಕೂಡ ದೇ ಹ್ಯಾವ್ ಅ ಟೆಂಡೆನ್ಸಿ ಟು ಕನೆಕ್ಟ್ ವಿತ್ ಶ್ರೀಚಕ್ರ ಇನ್ ದೇರ್ ಓನ್ ಫಾರ್ಮ್. Yes. So how do you explain it? It's not connecting with Sri Chakra. It's connecting with the energy of Sri Chakra. My energy is talking to that energy. It's all about energy. We are all forms of energies in different forms. ನಾವು ಹ್ಯೂಮನ್ ಫಾರ್ಮ್ ಅಲ್ಲಿ ಇದೀವಿ, ಒಂದು ಪ್ರಾಣಿ ಫಾರ್ಮ್ ಅಲ್ಲಿ ಇರ್ಬೋದು, ಒಂದು ಬೆಟ್ಟದ ಫಾರ್ಮ್ ಅಲ್ಲಿ ಇರ್ಬೋದು, ಇದು ಚಕ್ರದ ಫಾರ್ಮ್ ಅಲ್ಲಿ ಇದೆ. ನಾವೊಬ್ರು ಮಾತಾಡ್ತಿದೀವಿ, ಆದ್ರೆ ಮನುಷ್ಯ ಷೋಡಶೋಪಚಾರ ಪೂಜೆ ಮಾಡಲ್ಲ, ಆದ್ರೆ ಚಕ್ರ ನಂಬ್ತಾರೆ. It is not chakra in the physical form. It's the energy form they're talking about, right? So that is what I'm telling. ಎನರ್ಜಿ ಕನೆಕ್ಷನ್ ಮಾತಾಡ್ಬೇಕು. ಪ್ರೇಯಿಂಗ್ ಅಂದ್ರೆ ಹಂಗ್ ಕೊಡಪ್ಪ ಹಿಂಗ್ ಕೊಡಪ್ಪ ಅಂತಲ್ಲ. ದಟ್ ಈಸ್ ಅ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರೇಯಿಂಗ್. ಪ್ರೇಯಿಂಗ್ ಇಸ್ ಫಾರ್ಮಿಂಗ್ ಅ ಕನೆಕ್ಷನ್. ನೀವು ದೇವ್ರ ಮನೆಗೆ ಹೋಗ್ದೇನು ದೇವ್ರನ್ನ ನೆನೆಸ್ಬೋದು, ನಮ್ಮೊಳಗೇನೆ ಇರ್ತಾನೆ. ಶ್ರೀಚಕ್ರ ಇರೋದೇ ಅದಕ್ಕೆ, ನಿನ್ನೊಳಗಿನ ದೇವ್ರನ್ನ ನೀನ್ ರಿಯಲೈಸ್ ಆಗಕ್ಕೆ.
ಈ ಹೆಣ್ಮಕ್ಳು ಶ್ರೀಚಕ್ರನ್ ಪೂಜೆ ಮಾಡಬಾರ್ದು ಅಂತಾರೆ, ಹೌದಾ? ಹೆಣ್ಮಕ್ಳಲ್ಲಿ ಎನರ್ಜಿ ಇರಲ್ಲ ಅಂತ ನೀವ್ ಅಂತೀರಾ? ಇಟ್ಸ್ ಅ ಫೆಮಿನ್, ಶಿವ ಶಕ್ತಿ ಇದು ಅಂತ ನಾವ್ ಮಾತಾಡಿದ್ವಲ್ಲ, ಶಕ್ತಿನ ನಾವ್ ಯಾವ ರೂಪದಲ್ಲಿ ಪೂಜಿಸ್ತೀವಿ? ಸ್ತ್ರೀ ರೂಪದಲ್ಲಿ. ಸ್ತ್ರೀ ಮುಟ್ಬಾರ್ದು ಅಂದ್ರೆ ನಾವೇ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದೀವಿ. ಟು ಆಡ್ ಆನ್ ಟು ವಾಟ್, ಯಾಕೆ ಸ್ತ್ರೀ ಅಥವಾ ಹೆಣ್ಮಕ್ಳು ಮುಟ್ಬಾರ್ದು, ಹೆಂಗಸರು ಮುಟ್ಬಾರ್ದು ಅಂತಂದ್ರೆ, ವೈ ಐ ಥಿಂಕ್ ಅಗೇನ್ಸ್ಟ್, ಏನಕ್ಕೆ ಅಲ್ಲ ಅಂದ್ರೆ, ಇಲ್ಲಿ ತ್ರಿಕೋಣ ಆಕಾರಗಳು ಇದೆ ಅಲ್ವಾ, ಷೋಡಶ ತ್ರಿಕೋಣ ಅಂತ ಕರಿತೀವಿ. 14 triangles have interlocked and created 43 triangles ಅಲ್ವಾ. ತ್ರಿಕೋಣ ಏನು? ಇಚ್ಛಾ, ಜ್ಞಾನ, ಕ್ರಿಯಾ. ಇದೆಲ್ಲ ಪರ್ಸಾನಿಫಿಕೇಶನ್ ಆಫ್ ಅ ಫೆಮಿನೈನ್ ಎನರ್ಜಿ ಅಲ್ವಾ. We are personification of feminine energy. That's why we are considered as female. Where does it come, that origin? Feminine energy. ಇಚ್ಛಾ, ಜ್ಞಾನ, ಕ್ರಿಯಾ. ಅಂಡ್ ಲಲಿತಾ ತ್ರಿಪುರ ಸುಂದರಿ ಮೇಲೆ ಬರ್ದಿರುವಂತ ಚಕ್ರ ಇದು. ತ್ರಿಪುರ ಸೃಷ್ಟಿ, ಸ್ಥಿತಿ, ಲಯ, ಸುಖ, ದುಃಖ, ಮೋಹ ಎಲ್ಲಾನು ಜಯಿಸುವಂತ ಏಕೈಕ ಎನರ್ಜಿ ಅದು ಫೆಮಿನೈನ್ ಎನರ್ಜಿ. ವಿ ವಾಂಟ್ ದಟ್. ಅದಕ್ಕೆ ಅಲ್ವಾ ದೇವರು ಹ್ಯಾಸ್ ಆಪ್ಟೆಡ್ ಅಸ್ ಫಾರ್ ಕ್ರಿಯೇಷನ್. ಹಿ ಹ್ಯಾಸ್ ಆಪ್ಟೆಡ್ ಅಸ್ ಟು ಸಸ್ಟೈನ್. He has opted us to even teach and destroy the ignorance. ನಾವ್ ಯಾರ್ಯಾರು ಸರಸ್ವತಿನ ವಿದ್ಯೆಗಿಟ್ವಿ, ಶಕ್ತಿನ ಪಾರ್ವತಿಗಿಟ್ವಿ, ಅಬಂಡೆನ್ಸ್ನ ಲಕ್ಷ್ಮಿಗಿಟ್ವಿ. ವೈ ನಾಟ್ ದಿಸ್ ದೆನ್? ಬ್ಯೂಟಿಫುಲ್. ವೆರಿ ನೈಸ್ ಟು ಕನೆಕ್ಟ್ ಟು ಶ್ರೀಚಕ್ರ. ಸೊ ಇಷ್ಟು ತಿಳ್ಕೊಂಡ್ಮೇಲೆ ಐ ಥಿಂಕ್ ನಾವು ಶ್ರೀಚಕ್ರದ ಆರಿಜಿನ್ ಬಗ್ಗೆ ತಿಳ್ಕೊಳ್ದೆ ಹೋದ್ರೆ ಇನ್ಕಂಪ್ಲೀಟ್ ಅನ್ಸುತ್ತೆ. ಸೊ ವೇದನ ನಾವು ಸೃಷ್ಟಿಸಿಲ್ಲ ಅಂತ ವಿ ಆಲ್ ನೋ, ಅದು ದೈವವಾಣಿ ಆಯ್ತಾ. ವೇದಾನ ಅರ್ಥ ಆಗದೆ ಇದ್ದಾಗ ಉಪನಿಷತ್ತುಗಳನ್ನ ಮಾಡಿದ್ರು ಆಸ್ ಅ ಸಮರಿ. ಅದೂ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇದ್ದಾಗ ಶಂಕರಾಚಾರ್ಯರು ಲಲಿತಾ ಸಹಸ್ರನಾಮದ ಮೂಲಕ ಶ್ರೀಚಕ್ರನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು. That is the origin. What does it signify? It signifies human anatomy, not the biological anatomy I'm talking. Andre ನಾವು biological class ಅಲ್ಲಿ ನೋಡ್ತಾ ಇದು skeleton, ಇದು muscles, ಇದು nerves. No, we are thinking beyond that. ಕೋಶಗಳನ್ನ ತಂದ್ರು ನಮ್ಮ ದೇಹದಲ್ಲಿ ಅಥವಾ ನಮ್ಮ ಶರೀರ. we are talking about 5 kosha sheaths. You can loosely translate into sheaths. Means ಅನ್ನಮಯ ಕೋಶ, which is visible, ಸ್ಥೂಲ ಶರೀರ, that is the ದ್ವಾರಗಳು. ಓಕೆ, ಅಂದ್ರೆ 4 ದ್ವಾರ ಏನ್ ತೋರಿಸ್ತೀವಿ ನಾವು, ಇದು ದ್ವಾರ ಅನ್ನಮಯ ಕೋಶ ಆಯ್ತಾ. ಅಂದ್ರೆ ನಮ್ಮ ದೇಹದ ನೀಡ್ಸ್ ನ ನಾವು ಮೆಟ್ಟಿ ನಿಂತ್ರೆ ಪ್ರಾಣ ಬರುತ್ತೆ, ಎನರ್ಜಿ, ಪ್ರಾಣಮಯ, ದ ಔಟರ್ ಸರ್ಕಲ್. ಓಕೆ, ಅಂಡ್ ದೆನ್ ಅದರಲ್ಲಿ ನಮಗೆ ಪ್ರಾಣನ ಕರೆಕ್ಟ್ ಆಗಿ ಬಳಸ್ಬೇಕು ಅಂತಂದ್ರೆ ವಿ ನೀಡ್ ಯೋಗ ವಿದ್ಯಾ, ಅಂದ್ರೆ 16 ಲೈಫ್ ಸ್ಕಿಲ್ಸ್. we talk about 10 life skills. Shankaracharya had spoken about 16 life skills. We need that to move to the next kosha, manomaya kosha. Namdu sukshma sharira, andre our thoughts, our emotions, our opinions, our experiences, memories, all those things that are intangible but part of us. Sukshma sharira, the inner circle. Okay. ಮನೋಮಯ ಕೋಶ. ಅದಕ್ಕೆ 8 ಅಷ್ಟ ಸಿದ್ಧಿಗಳನ್ನ ನಾವು ಗಳಿಸಿದಾಗ ವಿ ವಿಲ್ ವಿನ್ ಓವರ್ ದಟ್ ಮನೋಮಯ ಕೋಶ. ಓಕೆ, ಈ ಟ್ರಯಾಂಗಲ್ ಇಸ್ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಇಸ್ ಆರ್ ಇಂಟೆಲೆಕ್ಟ್, ದ ಲಾಜಿಕ್ಸ್ ವಿ ಆಡ್, ದ ರ್ಯಾಷನಾಲಿಟಿ ವಿ ಕೀಪ್. ಇಫ್ ಎಮೋಷನ್ಸ್ ವಿತೌಟ್ ರ್ಯಾಷನಾಲಿಟಿ ಏನಾಗುತ್ತೆ? ವಿ ಬಿಕಮ್ ಇಂಪಲ್ಸಿವ್. Psychology taught me that. Why? Okay. Chakra is teaching me. So chakra ಅಂತ ನಾವು ಹೇಳ್ತಾ ಇರ್ಬೇಕಾದಾಗ we talk about chakra is cycle. ಜೀವನ ಮರಣ cycle, ಇಚ್ಛಾ ಜ್ಞಾನ cycle, right? Everything is a cycle. For that, to break that cycles of birth and death and miseries, all that cycle, we need this internal transformation. Then only we can reach this bindu, which is anandamaya kosha, the bliss. ನಮ್ಗೇನಾಗತ್ತೆ, ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ಬ್ಲಿಸ್, ಬಟ್ ಇಟ್ is all fleeting. 1 ನಿಮಿಷ ಹಿಂಗೆ ಬರುತ್ತೆ, ಇನ್ನೊಂದೇನೋ ಥಾಟ್ ಬರುತ್ತೆ, ಆ ಬ್ಲಿಸ್ ಹೋಯ್ತು.
Correct. To have a sustained bliss, we need to travel these things. ಅದನ್ನ ಕೋಶದ ರೂಪದಲ್ಲಿ ಅನಾಟಮಿ ಅಂತ ಅಂದಿದ್ದೆ ಹೊರತು ನಾಟ್ ದ ಹ್ಯೂಮನ್ ಅನಾಟಮಿ, ಫ್ಲೆಶ್ ಬಾಡಿ ಅದೆಲ್ಲ ಈ ಫಸ್ಟ್ ದ್ವಾರಗಳಲ್ಲೇ ಹೊಟ್ಟೋಯ್ತು. ಅನ್ನಮಯ ಕೋಶದಲ್ಲಿ ವಿ ನೀಡ್ ಟು ವಿನ್ ಓವರ್ ದಟ್. ಊಟ, ನಿದ್ದೆ, ತಿಂಡಿ, ಆಲ್ ದೋಸ್ ಥಿಂಗ್ಸ್. ಎನರ್ಜಿನ ಚಾನಲೈಸ್ ಮಾಡಲ್ಲ. ವಿ ಗೆಟ್ ಡೈರೆಕ್ಟೆಡ್, ಮಿಸ್ಡೈರೆಕ್ಟೆಡ್, ಅಂಡ್ ದೆನ್ ವಿ ಡೋಂಟ್ ಚಾನಲೈಸ್ ದಟ್ ಎಮೋಷನ್. ರಥದುಷ್ಟ ಅಂತ ಒಂದಿದೆ. It's a conversation between Arjuna and Krishna. Right? So symbolic representation of how our mind works without intellectual support. ಈ ಚಕ್ರ ಇಲ್ಲದೆ ಇದ್ರೆ ಇದೆಲ್ಲ ಹೆಂಗಿರುತ್ತೆ, ವಿಜ್ಞಾನಮಯ ಕೋಶ ಇಲ್ಲದೆ ಇದ್ರೆ ಅಂದ್ರೆ ರಥ ಇಸ್ ನಮ್ ಬಾಡಿ, ಇಟ್ ಈಸ್ ಜಸ್ಟ್ ಅ ಕ್ಯಾರಿಯರ್ ಅಷ್ಟೇ. ಅರ್ಜುನ ಇಸ್ ಮೈಂಡ್. ವಿತೌಟ್ ಇಂಟೆಲೆಕ್ಟ್, ಓನ್ಲಿ ವಿತ್ ದ ಹಾರ್ಸಸ್. 6 ಹಾರ್ಸ್ 5 ಹಾರ್ಸ್ 5 ಕಡೆ ಓಡ್ತಾ ಇರುತ್ತೆ, ಎಲ್ಲೂ ಹೋಗಲ್ಲ ನಾವು ಮುಂದೆ. ಪಂಚಕ್ಲೇಶಿಗಳದು ಆಯ್ತಾ. ಇದು ಕೃಷ್ಣ, ವಿಜ್ಞಾನಮಯ ಕೋಶ ಇಸ್ ಕೃಷ್ಣ. ಅದೆಲ್ಲ ಸೇರಿಸಿದಾಗ್ಲೇ ಭಗವದ್ಗೀತಾ ಬಂದಿದ್ದು, ವಿಚ್ ಇಸ್ ಆನಂದಮಯ ಕೋಶ. ಇಟ್ಸ್ ಅ ಲೈಫ್ ಗೈಡ್ ಫಾರ್ happy life. Happy life. What else we can say? See, Germans pray, worship Bhagavad Gita. We look it as religious text and shlokas, set of shlokas. No, they are cryptic notes for happy life. Adre a cryptic notes, again what we say is different for different. If you are in a happy mood, you read one shloka, it gives you different thing, meaning. Yeah. And if you are sad, disappointed, dejected, open Bhagavad Gita, read the same shloka, different meaning. Ade intellect. And every situation of your life ನೀವು ಸೇಮ್ ಶ್ಲೋಕಸ್ನ ಓದಿದಾಗ ನೀವು ಅನಲೈಸ್ ಮಾಡುವಂತ ರೀತಿ ಬೇರೆ ಇರುತ್ತೆ. ಹೌದು, ದಟ್ ಈಸ್ ಅಪ್ ಟು ಯೋರ್ ಥಾಟ್ಸ್. ಅದು ಇಂಟೆಲೆಕ್ಟ್. ದ ಡಿಫರೆನ್ಸ್ ಬಿಟ್ವೀನ್ ಇಂಟೆಲಿಜೆನ್ಸ್ ಅಂಡ್ ಇಂಟೆಲೆಕ್ಟ್. ವಿ ಆರ್ ಆಲ್ ಬಿಕಮಿಂಗ್ ಇಂಟೆಲಿಜೆಂಟ್, ಓನ್ಲಿ ಥಿಂಕಿಂಗ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ವಿ ಆರ್ ಲೆಟಿಂಗ್ ಗೋ ಆಫ್ ಕಾಂಟೆಕ್ಸ್ಟ್ಸ್. So as psychologists and person, I can take myself as a Vedic psychologist. Beautiful. I was counseling psychologist, transforming in the journey of transforming to Vedic psychologist, and saying we need to start thinking using intellect, bring in context, bring in experiences to understand people, to understand self. ನೀವು 10 ವರ್ಷ ಇದ್ದಕ್ಕೆ ಮುಂಚೆ ಇವಾಗಿಲ್ಲ, ಇವಾಗಿದ್ದಂಗೆ ಇನ್ನು ನೆಕ್ಸ್ಟ್ 10 ವರ್ಷದ್ದಿಲ್ಲ. ಫೇಸ್ಬುಕ್ ಟ್ರೆಂಡ್ ವಾಸ್ ದೇರ್ 10 years ago, 10 years now. It's not just pictures, it's the internal reflections also. ಅಲ್ವಾ? ಆ ಇಂಟರ್ನಲ್ ರಿಫ್ಲೆಕ್ಷನ್ನ ಮಿರರ್ ಮಾಡೋದೇ ಶ್ರೀಚಕ್ರ. ಇಟ್ಸ್ ರಿಯಲೈಸಿಂಗ್ ದ ಅಬಂಡೆನ್ಸ್ ಆಫ್ ಎನರ್ಜಿ ಪೊಟೆನ್ಷಿಯಲ್ ವಿದಿನ್ ಸೆಲ್ಫ್. ಇಟ್ಸ್ ಟ್ರಾವೆಲಿಂಗ್ ಸೆಲ್ಫ್. ಎಲ್ಲ ಏನಾಗ್ತದೆ, ಮೆಟೀರಿಯಲಿಸ್ಟಿಕ್ಗೆ ಅಟ್ಯಾಚ್ ಮಾಡ್ಕೊತಿದ್ದಾರೆ. ಇದಿಡೀ ದುಡ್ಡು ಬರುತ್ತೆ, ಇದೀ ಮನೇಲಿ ಪ್ರಾಸ್ಪರ್ ಆಗುತ್ತೆ. ಅದಾಗಬೇಕಂದ್ರೆ ನಿನ್ನ ಒಳಗಡೆ ಪ್ರಾಸ್ಪರಿಟಿ ಏನಾಯ್ತು, ನಿನ್ನ ಸಮೃದ್ಧಿ, ನಿನ್ನ ಥಾಟ್ಸ್ ಯಾವ ಕ್ವಾಲಿಟಿಲಿದೆ, ನಿನ್ನ ಎಮೋಷನ್ಸ್ ಯಾವ ಕ್ವಾಲಿಟಿಲಿದೆ, ಅದಿಲ್ಲದೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಅ ಕ್ವಾಲಿಟಿ ಆಫ್ ಲೈಫ್? ವಿ ಆರ್ ಆಲ್ ಲುಕಿಂಗ್ ಅಟ್ ಕ್ವಾಲಿಟಿ ಆಫ್ ಲಿವಿಂಗ್, 2 different things. ವೆರಿ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್. ಬಹುಶಃ ನಮಗೆ ಆಫ್ಟರ್ ದಿ ಶೋ ಶ್ರೀಚಕ್ರದ ಬಗ್ಗೆ ಇದ್ದಂಥ ಕಾನ್ಸೆಪ್ಟ್ ಬದಲಾಗತ್ತೆ ಅಂತ ಅನ್ಸುತ್ತೆ. ಸೊ ಈ ಒಂದು ಡಿಫ್ರೆಂಟ್ ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ಫೋಯಟ್ ಹೊನ್ನೋಡಿಲಿ ಇಷ್ಟು ಸಮಯ ನಮ್ಮ ಜೊತೆಲಿದ್ದು ಇದೊಂದು ಮಿರಕಲ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. It is a miracle when you look it as a miracle, but if you look it as a journey, it is a beautiful journey is what I can understand. Thank you so much, Deepti, for being on my show. Thank you so much for including me and giving an opportunity to tell. ನಿಮಗೆ ಹೇಳಬೇಕಾದಾಗಲೇ ನಾವು ಎಷ್ಟೊಂದು ಕಲಿತೀವಿ. ಜ್ಞಾನ ಹಾಗೆ ಬೆಳೆಯೋದು. ನಾವು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರೆ ಒಂಥರ, ಪಸರ್ಸ್ಕೋಸ್ಕರ ಹೇಳಿದ್ರೆ ಇನ್ನೊಂಥರ. ಆವಾಗ ವಿ ವಿಲ್ ಬಿ ವೆರಿ ಶ್ಯೂರ್ ಟು ಟೆಲ್ ವಾಟ್ ವಿ ಆರ್ ಟೆಲ್ಲಿಂಗ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಆಲ್ ಆಪರ್ಚುನಿಟಿ. ವಿ ಸ್ಟಾರ್ಟ್ ಅ ನ್ಯೂ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಆಟ್ ಇನ್ಫೋಯಟ್ ಹೊನ್ನೋಡಿ. ಸೊ ಇವತ್ತಿಂದ ಮುಂದಕ್ಕೆ ಹೋಗ್ತಾ ಸಾಕಷ್ಟು ಮಾಹಿತಿಗಳು ನಿಮಗೆ ಇನ್ಫೋಯಟ್ ಹೊನ್ನೋಡಿನಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಟುಡೇ ದಿಸ್ ಶ್ರೀಚಕ್ರ ವಾಸ್ ದಿ ಇನ್ಫಾರ್ಮೇಷನ್ ಆನ್ ಇನ್ಫೋಯಟ್ ಹೊನ್ನೋಡಿ. ಇವತ್ತಿನ ಸಂಚಿಕೆ ನಿಮಗೇನಾದ್ರು ಮಾಹಿತಿ ಕೊಟ್ಟಿದ್ರೆ, ಸಹಾಯ ಮಾಡಿದರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.